ಒಂದು ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರಬೇಕು. ಆ ಸಂಭಾಷಣೆಯಲ್ಲಿ ನಾನು ಜನಪ್ರತಿನಿಧಿ ಇಲ್ಲ ಅಂತ, MGSSಗೆ ನೀವು ಹೆಂಗ ಅಧ್ಯಕ್ಷ ಆಗಿ ಆಯ್ಕೆ ಇದ್ದೀರಪ್ಪ? DCC ಬ್ಯಾಂಕಿಗೆ ಯಾರ್ದು ಮತಗಳನ್ನು ತಗೊಳ್ಳಾರ್ದೇನೆ ನೀವು ಆಯ್ಕೆ ಆಗಿದ್ರ? ನಿಮ್ಗ ಯಾರ ಹಣ ಬಿಟ್ರಿ ಅಂತ ನಾವು ಯಾರು ಕೇಳ್ತಾ ಇಲ್ಲ. ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ಸಣ್ಣ ಸಣ್ಣ ಬಡವರಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಅವರಿಗೆ ಸಬಲೀಕರಣಗೊಳಿಸಿ ಅಲ್ಲಿಂದ ನೀವು ಕೊಟ್ಟ ಸಾಲವನ್ನ ಮರುಪಾವತಿ ಮಾಡ್ಕೋಬೇಕು ಅಂತಿದೆ. ನೀವು ಒಂದೇ ದಿವಸಕ್ಕೆ ಅವರಿಗೆ ಕುತ್ತಿಗೆ ಹಿಸ್ಕಾಗ್ತಿರೋದ್ರೆ ಇದು ಯಾವ್ದು ನ್ಯಾಯ ಇದೆ? ಇವತ್ತ ಏನಾಗಿದೆ ನಾ ಹೇಳ್ದಲ್ಲ, ನೀವು ಮೊದಲನೇ ಹೇಳ್ದ ನಾನು, ಒಂದು ಕುಟುಂಬ ಇವತ್ತು ಸಾಚಾ ಕುಟುಂಬ ಮಾತಾಡ್ತಾ ಇದೆಯಲ್ಲ, ಅದೇ ಕಾರಣ. ಇವತ್ತು ಜಿಲ್ಲಾ ಜನರಿಗೆ ಗೊತ್ತಾಗ್ಬೇಕು, ರಾಕ್ಷಸ ಪ್ರವೃತ್ತಿದವರಿಗೆ ನೀವು ಆಯ್ಕೆ ಮಾಡಿದಾಗ ಏನ್ ಅನುಭವಿಸ್ಬೇಕಾಗ್ತದೆ ಅನ್ನುವಂಥದ್ದನ್ನ ಇವತ್ತು ಎಲ್ಲರೂ ಗೊತ್ತಿದೆ. ಧನ್ಯವಾದ.